ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಮುಖ್ಯವಾಗಿ ಆರೋಗ್ಯವಾಗಿದ್ದೀರಾ ತಾನೆ? ಇವತ್ತಿನ ವಿಷಯ ಏನಿರ್ಬೋದು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ? ಖಂಡಿತ ಇವತ್ತು ನಿಮಗೆ ಒಂದು ಹೊಸ ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಹೊಸ ವಿಷಯದೊಂದಿಗೆ ನಿಮಗೂ ಕೂಡ ವಂಡರ್ಫುಲ್ ಮಾಹಿತಿನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅದು ಅಂತ ಹೇಳ್ತೀರಾ? ಖಂಡಿತ ಯಾವ ವಿಷಯ ಅಂತ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಎಸ್, ಸೆಲ್ಫ್ ಲವ್ ಬಗ್ಗೆ ತುಂಬ ಖುಷಿಯಾಗುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಯಾರಿಗಿಷ್ಟ ಇಲ್ಲ ಹೇಳಿ ಸೆಲ್ಫ್ ಲವ್? ಪ್ರತಿಯೊಬ್ಬರಿಗೂ ಸೆಲ್ಫ್ ಲವ್ ಅನ್ನೋದು ತುಂಬ ಒಂದು ವಂಡರ್ಫುಲ್ ಆಗಿರೋಂಥ ವಿಷಯ. ಏನಿದು ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಸೆಲ್ಫ್ ಲವ್ ಏನಿದು, ಸೆಲ್ಫ್ ಲವ್ ಮಾಡುವಂಥದ್ದು ಯಾವ ಥರ ಇದು ಸೆಲ್ಫ್ ಲವ್ ಅನ್ನೋದು ಕಾಮನ್ ಎಲ್ಲರಿಗೂ. ಈಗ ಪ್ರೀತಿ ಅನ್ನೋದು ಎಲ್ಲರಿಗೂ ಇರುತ್ತೆ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳ ಮೇಲೆ ಅಥವಾ ಫ್ರೆಂಡ್ ಮೇಲೆ ಇದೇ ಇರುತ್ತೆ. ಸೊ ಈ ಸೆಲ್ಫ್ ಲವ್ ಅನ್ನೋದು ಯಾವ ಥರ? ಅದಕ್ಕೆ ಮುಂಚೆ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ನೀವು ಅದಕ್ಕೆ ಕರೆಕ್ಟಾಗಿರೋ ಆನ್ಸರ್ನ ಮಾಡಬೇಕು. ಈಗ ನನಗೆ ನೀವು ಹೇಳಿ, ನೀವು ಖುಷಿಯಾಗಿದ್ದೀರಾ, ಹ್ಯಾಪಿಯಾಗಿದ್ದೀರಾ ಅಥವಾ ಸ್ಯಾಡರ್ ಮೂಡಲ್ಲಿದ್ದೀರಾ? ಕರೆಕ್ಟಾಗಿ ಹೇಳಿ. ಖುಷಿಯಾಗಿದ್ದೀರಾ ತಾನೇ? ನಾನು ಯಾಕೆ ಹೇಳಿದೆ ಅಂದರೆ, ನಾವು ನಮ್ಮನ್ನು ಇಷ್ಟಪಡೋರನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತೀವಿ, ಟೈಮ್ ಕೊಡ್ತೀವಿ, ರೆಸ್ಪೆಕ್ಟ್ ಮಾಡ್ತೀವಿ, ಪ್ರತಿಯೊಂದೂ ಕೂಡ ಅವ್ರ ಬಗ್ಗೆ ನಾವು ಆಲೋಚನೆಯನ್ನು ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಗೆ ಅವ್ರಿಷ್ಟ, ಅದಕ್ಕೆ ನಾವು ಕೇರ್ ಮಾಡ್ತೀವಿ, ಟೈಮ್ ಕೊಡ್ತೀವಿ. ಸೊ ಅದೇ ಥರ ನೀವು ಥಿಂಕ್ ಮಾಡಿ, ನಿಮ್ಮನ್ನು ಯಾರು ಕೇರ್ ಮಾಡ್ತಾ ಇದ್ದಾರೆ, ನಿಮಗೆ ಯಾರು ಟೈಮ್ ಕೊಡ್ತಾ ಇದ್ದಾರೆ? ಕರೆಕ್ಟ್ ಅಲ್ವಾ? ಸೊ ಯೋಚನೆ ಮಾಡಿ ಫ್ರೆಂಡ್ಸ್, ನಮ್ಮನ್ನು ಯಾರು ಇಷ್ಟಪಡ್ತಾರೆ, ನಮ್ಮನ್ನು ಯಾರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ? ಖಂಡಿತ. ಯಾಕಂದರೆ ನಾನು ಇವತ್ತು ಹೇಳಕೊಟ್ಟಿರೋ ವಿಷಯ ಸೆಲ್ಫ್ ಲವ್. ಆದ್ರೂ ಕೂಡ ನಮ್ಮನ್ನು ಪ್ರೀತಿ ಮಾಡೋರು ಇರ್ತಾರೆ, ನಾವು ಪ್ರೀತಿ ಮಾಡೋರು ಕೂಡ ಇರ್ತಾರೆ. ಸೊ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ನಾವು ಕೆಲವಷ್ಟು ಜನನ ನೋಡ್ತಾ ಇರ್ತೀವಿ. ತುಂಬ ಜನ ಈಗ ಅವ್ರಿಗೆ ಯಾರು ಇಷ್ಟ ಆಗಿರ್ತಾರೋ ಅವ್ರಿಗೆ ಕಾಲ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ರಿಪೀಟ್ ಕಾಲ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ, ಕಾಲ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ಅವರು ಪಿಕ್ ಮಾಡೋದಿಲ್ಲ ಅಥವಾ ಆನ್ಸರ್ ಮಾಡೋದಿಲ್ಲ. ಮೆಸೇಜಿಗೆ ಆನ್ಸರ್ ಮಾಡಲ್ಲ, ಇಲ್ಲ ಕಾಲ್ ಪಿಕ್ ಮಾಡಲ್ಲ, ಎರಡೂ ಮಾಡ್ತಾ ಇರಲ್ಲ. ಆದ್ರೂ ಕೂಡ ಅವರು ಪುನಃ ಟ್ರೈ ಅಗೇನ್ ಮಾಡ್ತಾ 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 ಎಲ್ಲಿ ಹೋಗ್ಬಿಟ್ಟಿರ್ತಾರೆ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಸರಿನಾ ಇದು ಅಥವಾ ತಪ್ಪಾ? ಸೊ ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಬಗ್ಗೆ ನಾವು ಕೇರ್ ಮಾಡೋದನ್ನು ಬಿಟ್ಟು ಬೇರೆಯವ್ರ ಬಗ್ಗೆನೇ ತುಂಬ ಕೇರ್ ಮಾಡ್ತಾ ಇರ್ತೀವಿ. ಇವಾಗ ನಮಗೆ ಟೈಮ್ ಇರಲ್ಲ, ಅಥವಾ ಟೈಮ್ ಇದ್ರೂ ನಾವು ನಮಗೋಸ್ಕರ ಟೈಮ್ ಕೊಡ್ತಾ ಇರಲ್ಲ. ಅದೇ ಟೈಮ್ನ ನಾವು ಬೇರೆಯವ್ರಿಗೋಸ್ಕರ ಕೊಡ್ತಾ ಇರ್ತೀವಿ. ಸೊ ಕಾಲಲ್ಲಾಗಿರ್ಬೋದು, ಫ್ರೆಂಡ್ ಜೊತೆ ಆಗಿರ್ಬೋದು, ಮೆಸೇಜಲ್ಲಾಗಿರ್ಬೋದು, ಅದು ತುಂಬ ಸಾಕಷ್ಟು ಟೈಮ್ನ ಕೊಡ್ತಾ ಇರ್ತೀವಿ. ನಮ್ಮ ಬಗ್ಗೆ ನಾವು ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ ಯೋಚನೆ ಮಾಡಿ. ಪ್ರತಿದಿನ ನಮಗೋಸ್ಕರ ನಾವು ಎಷ್ಟು ಟೈಮ್ನ ಕೊಡ್ತಾ ಇದ್ದೀವಿ? ಕೆಲವರು ತುಂಬ ಟೈಮ್ ಕೊಡ್ತಾರೆ, ಯೋಗ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅವ್ರಿಗೋಸ್ಕರ ಅವರು ಬಾಡಿ ಫಿಟ್ನೆಸ್ ಅಥವಾ ಅವ್ರಿಗೋಸ್ಕರ ಸೆಲ್ಫ್ ಲವ್ನ ತುಂಬ ಮಾಡ್ತಾ ಇರ್ತಾರೆ. ಅದು ಇನ್ನೂ ಕೆಲವು ಜನ ಸೆಲ್ಫ್ ಲವ್ ಏನು ಅಂತಲೂ ಗೊತ್ತೂ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಈ ಸೆಲ್ಫ್ ಲವ್ ಅಂದರೆ ಏನು? ಸೆಲ್ಫ್ ಲವ್ ಯಾಕೆ ಬೇಕು? ಸೆಲ್ಫ್ ಲವ್ವಿಂದ ನಮಗೇನು ಪ್ರಯೋಜನ ಇದೆ? ಖಂಡಿತ ನಿಮಗೆ ವಂಡರ್ಫುಲ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಸೆಲ್ಫ್ ಲವ್ ಅನ್ನೋದು ಒಂದು ತುಂಬ ಮಹತ್ತರವಾದದ್ದು. ಸೊ ಅದಕ್ಕೆ ಅದರದ್ದೇ ಆದಂಥ ಒಂದು ಸ್ಥಾನ ಇದೆ. ನಿಮಗೆ ಗೊತ್ತಾ, ನಾವು ಚಿಕ್ಕ ವಯಸ್ಸಿಗೆ ಹೋಗ್ಬಿಡೋಣ. ಒಂದು 2 ವರ್ಷ 3 ವರ್ಷ ಇರೋವಾಗ ನಾವು ಹೆಂಗಿದ್ವಿ? ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನೋಡಿ, ಆ ಮಕ್ಕಳು ಒಂದು 2 ವರ್ಷ 3 ವರ್ಷ ಮಕ್ಕಳಿದ್ರಂತೂ ಮುದ್ದಾಗಿ ತುಂಬ ಚೆನ್ನಾಗಿ ಆ ಆ್ಯಟಿಟ್ಯೂಡ್ ನೋಡಿ, ಅವಕ್ಕೇನು ಗೊತ್ತೇ ಆಗಿರೋದಿಲ್ಲ, ಗೊತ್ತಾಗ್ತಾನೂ ಇರೋದಿಲ್ಲ. ಮಕ್ಕಳಲ್ವಾ, ಮಕ್ಕಳು ಮನಸ್ಸೇ ಹಂಗೆ. ಈಗ ನಾವು ಆ ಮಕ್ಕಳಿಗೆ ನಾವು ಏನೇ ಒಂದು ಕೊಟ್ಟರೆ, ಅವ್ರಿಗೆ ಏನೇ ಒಂದು ಕೊಡಿಸಿದ್ರೇನೋ, ಆದರೆ ಅವರು ದೊಡ್ಡವ್ರದೇ ಜಾಸ್ತಿ ಆಸೆ ಮಾಡ್ತಾರೆ. ಒಂದು ಸ್ಲಿಪ್ಪರ್ ಆಗಿರ್ಬೋದು ನೋಡಿ, ನಾವು ಹೊರಗಡೆ ಒಂದು ಸ್ಲಿಪ್ಪರ್ ಬಿಟ್ಟಿರ್ತೀವಿ ದೊಡ್ಡವ್ರದ್ದು, ಆ ಮಕ್ಕಳು ನೋಡಿ ಎಡಗಾಲಿಂದ ಬಲಗಾಲಿಗೆ ಹಾಕ್ಕೊಂಡಿರ್ತಾರೆ, ಅಥವಾ ಬಲಗಾಲಿಂದ ಎಡಗಾಲಿಗೆ ಹಾಕ್ಕೊಂಡಿರ್ತವೆ. ನಾವು ಅದನ್ನ ನೋಡಿ ತುಂಬ ಖುಷಿ ಪಡ್ತೀವಿ. ಏನೂ ಗೊತ್ತಾಗಿರೋದಿಲ್ಲ, ಮುಗ್ಧ ಮನಸ್ಸು ಮಕ್ಕಳದು ಅಲ್ವಾ? ಸೊ ಯಾಕೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಅಂತಂದರೆ,
ಅವು ಸೆಲ್ಫ್ ಲವ್ ಜಾಸ್ತಿ ಅವು ಆಟ ಆಡೋದ್ರಲ್ಲಿ ನೋಡಿ, ಆಚೆ ಕಡೆ ಹೋಗಿ ಮಣ್ಣಲ್ಲೆಲ್ಲ ಬಿದ್ದು ಒದ್ದಾಡಿ ತಲೆ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡು ಬಂದರೂ ಅವು ಮುದ್ದು ಮಾಡ್ತೀವಿ. ಯಾಕಂದರೆ ಅವು ಸೆಲ್ಫ್ ಲವ್ ಆಟ ಆಡೋದ್ರಲ್ಲಿ ಖುಷಿ ಪಡ್ತಾ ಇರ್ತವೆ. ಅದೇ ನಾವು ದೊಡ್ಡವರು ಆ ಥರ ಮಾಡೋದಿಲ್ಲ. ಯಾಕಂದರೆ ನಮಗೆ ಬುದ್ಧಿ ಬಂದಿರುತ್ತೆ. ಯಾರಾದರೂ ನೋಡಿ ಏನಾದರೂ ಅಂದ್ಕೊಂಬಿಟ್ರೆ ಕರೆಕ್ಟ್ ಅಲ್ವಾ? ಸೊ ನಾವು ಮಕ್ಕಳ ಏಜಲ್ಲಿ ಅಷ್ಟೇ ಎಂಜಾಯ್ ಮಾಡ್ತೀವಿ. ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ನಮಗೆ ಅವ್ರೇನು ಅಂದ್ಕೊಂಬಿಡ್ತಾರಪ್ಪ, ಇವ್ರೇನು ಅಂದ್ಕೊಂಬಿಡ್ತಾರಪ್ಪ, ನಾನು ಚೆನ್ನಾಗಿದ್ದೀನ ಅಥವಾ ನಾನು ಚೆನ್ನಾಗಿಲ್ವಾ, ನಾನು ಹಿಂಗಿದ್ದೀನಾ, ಸೊ ಅವರು ನನ್ನನ್ನು ನೋಡಿ ಏನಾದರೂ ಅಂದ್ಕೊಂಡ್ಬಿಟ್ರೆ, ಸೊ ಇದೇ ಥಿಂಕಲ್ಲಿ ನಾವು ಟೈಮ್ ಹೋಗ್ತಾ ಇರುತ್ತೆ, ಗೊತ್ತೇ ಆಗಿರೋದಿಲ್ಲ ನಮಗೆ. ನಾವು ನಮಗೆ ಏನು ಮಾಡ್ತಾಯಿದ್ದೀವಿ, ನಮ್ಗೆ ಯಾವ ಥರ ಟೈಮ್ ಕೊಡ್ತಾಯಿದ್ದೀವಿ ಅಂತಲೂ ಕೂಡ ಗೊತ್ತೇ ಆಗಿರೋದಿಲ್ಲ. ಟೈಮ್ ಓಡ್ತಾ ಇರುತ್ತೆ. ಸೊ ಆ ಟೈಮು ಅನ್ನೋದು ನಿಲ್ಸೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಇರೋವಂಥದ್ದು 24 ಗಂಟೆನೇ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ನಾವು ನಮಗೋಸ್ಕರ ಎಷ್ಟು ಟೈಮ್ನ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಫ್ಯಾಮಿಲಿಯಲ್ಲಿ ವೈಫ್ ಆಗಿದ್ದರೆ ವೈಫು ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ, ದೊಡ್ಡವ್ರನ್ನ ನೋಡ್ಕೊತಾ ಇರ್ತಾರೆ, ಕಿಚನಲ್ಲಿ ಟಿಫನ್ ಮಾಡ್ತಾರೆ. ಸೊ ಅದರಲ್ಲೇ ಒಂದು ಟೈಮ್ ಹೋಗ್ತಾ ಇರುತ್ತೆ. ಅವ್ರ ಬಗ್ಗೆ ಅವ್ರಿಗೆ ಕೇರ್ ಮಾಡೋದಕ್ಕೆ ಟೈಮೇ ಇರೋದಿಲ್ಲ ಬಿಡಿ. ಇದೇನಾದರೂ ಅವ್ರು ಕೇಳಿಬಿಟ್ರೆ ಟೈಮ್ ಎಲ್ಲಿದೆ ಅಂತಲೂ ಕೂಡ ಕೇಳ್ತಾರೆ. ಇನ್ನು ಹಸ್ಬೆಂಡು ಕೇಳೋದಾದರೆ ಆಫೀಸ್ ವರ್ಕು ಬ್ಯುಸಿ, ಮನೆಗೆ ಬಂದೆ, ಮಕ್ಕಳ ಜೊತೆ ಮಾತಾಡಿದೆ, ಆಟ ಆಡಿದೆ, ಸೊ ಏನೋ ಒಂದು ಅದರಲ್ಲೇ ಮುಳುಗೋಗ್ಬಿಟ್ಟಿರುತ್ತೆ. ಅವ್ರ ಬಗ್ಗೆ ಅವ್ರಿಗೆ ಟೈಮ್ ಕೊಡೋದಕ್ಕೆ ಟೈಮ್ ಎಲ್ಲಿದೆ ಅನ್ನೋ ಥರ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಈಗ ವಿಷಯಕ್ಕೆ ಬರೋಣ. ಸೊ ಸೆಲ್ಫ್ ಲವ್, ಈ ಸೆಲ್ಫ್ ಲವ್ ಯಾವ ಥರ, ಏನು ಮಾಡೋದು? ನನಗೂ ಕೂಡ ಇದು ಫಸ್ಟ್ ಟೈಮ್ ಕೇಳಿದಾಗ ಸೆಲ್ಫ್ ಲವ್ ಇದು ಯಾವ ಥರ, ಸೆಲ್ಫ್ ಲವ್ ನಮ್ಮನ್ನು ನಾವು ಹೇಗೆ ಲವ್ ಮಾಡೋದು, ನಮ್ಮನ್ನು ನಾವು ಹೇಗೆ ಇಷ್ಟಪಡೋದು, ಇದು ಒಂದು ಕ್ವಶನ್ ಆಗೇ ಇತ್ತು ನನಗೆ. ಸೊ ನನ್ನ ಗುರುಗಳು ನನಗೆ ತುಂಬ ವಂಡರ್ಫುಲ್ಲಾಗಿ ಸೆಲ್ಫ್ ಲವ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ನಾನು ಇವತ್ತು ಕೂಡ ಐ ಆಮ್ ಸೋ ಹ್ಯಾಪಿ. ಬೆಳಗ್ಗೆಯಿಂದ ಸಂಜೆವರೆಗೂ ಖುಷಿಯಾಗಿರ್ತೀನಿ. ಸೊ ಆ ಒಂದು ಖುಷಿನ ನಾವು ಅನುಭವಿಸೋದಿದೆಯಲ್ಲ, ಅದು ನಮ್ಮ ಒಂದು ಕೆಲಸದ ಮೇಲೆ ತುಂಬ ಚೆನ್ನಾಗಿ ಪರಿಣಾಮ ಬೀರುತ್ತೆ, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ನಾವು ತುಂಬ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವು ಫ್ಯಾಮಿಲಿಯಲ್ಲಿ ಜಗಳ ಆಡ್ತಾ ಇರ್ತಾರೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಸೊ ಅವ್ರಿಗೋಸ್ಕರ ಇವ್ರು ಟೈಮ್ ಕೊಡ್ತಾರೆ, ಇವ್ರಿಗೋಸ್ಕರ ಅವ್ರು ಟೈಮ್ ಕೊಡ್ತಾರೆ. ಆದರೆ ಇಲ್ಲಿ ವಿಪರ್ಯಾಸ ಏನಪ್ಪ ಅಂದರೆ ಅವ್ರಿಗೋಸ್ಕರ ಅವರು ಟೈಮೇ ಕೊಟ್ಟಿರೋದಿಲ್ಲ. ಸೊ ಕೆಲವೊಂದು ಮಿಸ್ಟೇಕ್ಗಳು ಇರುತ್ತೆ. ಸೊ ಅದನ್ನು ಸರಿಪಡಿಸ್ಕೊಂಡಾಗ ಖಂಡಿತ ಈ ಸೆಲ್ಫ್ ಲವ್ ಅನ್ನೋದು ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದ್ರಿಂದ, ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳ್ಳೋದ್ರಿಂದ ಇಡೀ ಸುತ್ತಮುತ್ತ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ಖುಷಿಯಾಗಿರ್ಬೋದು. ಸೊ ಯಾವ ಥರ ನಿಮಗೆ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವತ್ತಾದರೂ ಒಂದಿನ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಹೇಳಿದ್ದೀರಾ? ಯಾ, ಐ ಆಮ್ ಸೋ ಹ್ಯಾಪಿ, ಐ ಲವ್ ಯು ಸೋ ಮಚ್. ಒಂದಿನ ಹೇಳಿ, ಪ್ರತಿದಿನ ಹೇಳಿ. ಒಂದಿನಕ್ಕೆ ಹೇಳಿ ಸ್ಟಾಪ್ ಮಾಡಬೇಡಿ, ಪ್ರತಿದಿನ ಹೇಳಿ ನೋಡಿ. ಅವತ್ತಿನ ಖುಷಿನೇ ಬೇರೆ. ಅವತ್ತು ಎಷ್ಟು ನೀವು ಹ್ಯಾಪಿಯಾಗಿರ್ತೀರ. ಎಸ್ ಕಾವ್ಯ, ಐ ಲವ್ ಯು, ಐ ಲವ್ ಮೈ ಸೆಲ್ಫ್. ತುಂಬ ಚೆನ್ನಾಗಿರುತ್ತೆ ಅವತ್ತಿನ ದಿನ. ನಮ್ಮ ಪರಿಸರನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯೂ ಕೂಡ ಅಷ್ಟೇ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಪ್ರೀತಿ ಮಾಡಿ, ಬೇಡ ಅಂತ ಹೇಳಲ್ಲ, ಆದರೆ ನಮ್ಮ ಸೆಲ್ಫ್ ಲವ್ ನಮಗೋಸ್ಕರ ಸ್ವಲ್ಪನಾದ್ರೂ ಕೂಡ ಕೊಡಬೇಕು. ಸೊ ನಾನು ಕೂಡ ಪ್ರತಿದಿನ ಕೊಡ್ತೀನಿ. ನನಗೋಸ್ಕರ ನಾನು ಟೈಮ್ ಕೊಡ್ತೀನಿ. ಮೊದಲು ಕೊಡ್ತಿರಲಿಲ್ಲ, ಗೊತ್ತಿರಲಿಲ್ಲ ನನಗೆ, ಇವಾಗ ಗೊತ್ತಾಗಿದೆ, ಖಂಡಿತ ಕೊಡ್ತೀನಿ. ಸೊ ನಿಮಗೂ ಕೂಡ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಮೊದಲು ನಮಗೋಸ್ಕರ ನಾವು ಟೈಮನ್ನು ಕೊಡೋಣ. ಸೊ ಇದು ಬೆಳಗ್ಗೆ ನಾವು ಎದ್ದಾಗಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಥರನಪ್ಪ? ಕೆಲವರಿಗೆ ಯೋಗ ಮಾಡೋದ್ರಲ್ಲಿ ಟೈಮ್ ಕೊಡ್ತಾರೆ, ಕೆಲವರು ಎಕ್ಸಸೈಸ್, ಬಾಡಿ ಎಕ್ಸಸೈಸ್ ಮಾಡ್ತಾ ಟೈಮ್ ಕೊಡ್ತಾರೆ. ಸೊ ನೀವು ನಿಮಗೋಸ್ಕರ ಎಷ್ಟು ಟೈಮನ್ನು ಕೊಡ್ತೀರಾ? ಖಂಡಿತ ನಮಗೋಸ್ಕರ ನಾವು ಸೆಲ್ಫ್ ಲವ್, ನಮಗೋಸ್ಕರ ನಾವು ಟೈಮ್ ಕೊಟ್ಟಿಲ್ಲ ಅಂದರೆ ಹೇಗೆ ಅಲ್ವಾ? ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಟ್ಯಾಲೆಂಟ್ ಅಂತೂ ಇದ್ದೇ ಇರುತ್ತೆ. ಕೆಲವರಿಗೆ ಎಜುಕೇಷನಲ್ಲಿರುತ್ತೆ, ಕೆಲವರಿಗೆ ಜಾಬಲ್ಲಿರುತ್ತೆ, ಕೆಲವರಿಗೆ ಬಿಸ್ನೆಸ್ಸಲ್ಲಿರುತ್ತೆ, ಕೆಲವರಿಗೆ ಫ್ಯಾಮಿಲಿಯಲ್ಲಿರುತ್ತೆ, ಕೆಲವರಿಗೆ ಅವರದ್ದೇ ಆದಂಥ ಟ್ಯಾಲೆಂಟ್ ಪ್ರತಿಯೊಂದು ಇರುತ್ತೆ. ಸೊ ರೈಟ್ ಮಾಡ್ತಾ ಇರ್ತಾರೆ, ಪೇಂಟಿಂಗ್ ಮಾಡ್ತಾ ಇರ್ತಾರೆ, ಕೆಲವರು ಅವ್ರದ್ದೇ ಆದಂಥ ಕಲೆ, ಸಾಧನೆ, ಪ್ರತಿಯೊಂದು ಅವರದ್ದೇ ಆದಂಥ ಟ್ಯಾಲೆಂಟ್ ತುಂಬಾ ಇರುತ್ತೆ. ಸೊ ಅದರಲ್ಲೂ ಕೂಡ ನಮ್ಮ ಸೆಲ್ಫ್ ಲವಲ್ಲಿ ನಾವು ತುಂಬ ಆಸಕ್ತಿಯಿಂದ ನಾವು ಮಾಡೋದ್ರಿಂದ ನಾವು ತುಂಬ ಒಂದು ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಥಿಂಗ್ಸನ್ನು ನಾವು ತಂದ್ಕೋಬೋದು. ಸೊ ನಿಮ್ಗೆ ಗೊತ್ತಾ, ಬೆಳಗ್ಗೆ ನೀವು ಯೂಶ್ವಲಿ ಎಲ್ಲ ನೋಡಿರ್ತೀರ, ಹಕ್ಕಿ ಹಾರಾಡ್ತಾ ಇರುತ್ತೆ ಮೇಲೆ ಆಕಾಶದಲ್ಲಿ. ಮೀನು ನೋಡಿ ನೀರೊಳಗಡೆ ಈಜಾಡ್ತಾ ಇರುತ್ತೆ. ಸೊ ಅದು ನೀರಲ್ಲೇ ಇರುತ್ತೆ ಯಾವಾಗೂ. ಹಕ್ಕಿ ಮೇಲೆ ಆಕಾಶದಲ್ಲೇ ಹಾರಾಡ್ತಾ ಇರುತ್ತೆ. ನೋಡ್ತೀವಿ ನಾವು, ನೋಡೋವಾಗ ಖುಷಿ ಆಗುತ್ತೆ. ಯಾವತ್ತಾದರೂ ಒಂದಿನ ಆ ಹಾರಾಡುವಂಥ ಹಕ್ಕಿ ಥಿಂಕ್ ಮಾಡ್ಬೋದಲ್ಲ,
ನಾನು ಈ ಮೀನು ಎಷ್ಟು ಚೆನ್ನಾಗಿ ನೀರಲ್ಲೇ ಯಾವಾಗಲೂ ಇರುತ್ತೆ, ನಾನು ನೀರಲ್ಲಿ ಈ ಥರ ಈಜಾಡ್ಕೊಂಡಿರ್ಬೋದು ಅಂತ. ಅದೇ ಥರ ಮೀನು ಕೂಡ ಹಕ್ಕಿ ನೋಡಿಬಿಟ್ಟು, ಹಕ್ಕಿ ನೋಡು ಆಕಾಶದಲ್ಲಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ, ನಾನು ಕೂಡ ಆ ಥರ ಇದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಥಿಂಕ್ ಮಾಡಿ, ಹಕ್ಕಿ ನೀರಲ್ಲಿ ಹೋದರೆ ಬದುಕೋಕ್ಕಾಗಲ್ಲ, ಅದೇ ಥರ ಮೀನು ನೀರಿಂದ ಆಚೆ ಬಂದರೆ ಬದುಕೋಕ್ಕಾಗಲ್ಲ. ಸೊ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನಮ್ಮದೇ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ನಮ್ಮದೇ ಆದಂಥ ನಮಗೆ ಸೆಲ್ಫ್ ಗೌರವ ಕೂಡ ಇರುತ್ತೆ. ಸೊ ನಮ್ಮ ಪ್ರೀತಿ, ನಮ್ಮ ಹೃದಯ, ನಮ್ಮ ತಾಳ್ಮೆ ಪ್ರತಿಯೊಂದಕ್ಕೂ ನಾವು ಎಷ್ಟು ಬೆಲೆ ಕೊಡ್ತೀವೋ ಖಂಡಿತ ನಮಗೆ ನಾವು ಖುಷಿಯಾಗಿರ್ತೀವಿ, ಹ್ಯಾಪಿಯಾಗಿರ್ತೀವಿ, ಸುತ್ತಮುತ್ತ ಎಲ್ಲರನ್ನೂ ಕೂಡ ಹ್ಯಾಪಿಯಾಗಿ ಇಟ್ಕೊತೀವಿ. ಸೊ ಸೆಲ್ಫ್ ಲವ್ ಪ್ರತಿದಿನ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ. ಪ್ರತಿದಿನ ಯಾವ ಥರ ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಸ್ಮೈಲ್ ಮಾಡಿ, ಎಸ್ ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಸೆಲ್ಫ್, ಐ ಲವ್ ಯು. ತುಂಬ ಅದು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂದು ಖುಷಿ ಅಲ್ವಾ. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ನಮಗೆ ಆದಂಥ ಎಷ್ಟೋ ಟೈಮನ್ನು ನಾವು ಫ್ರೆಂಡ್ಸಿಗೆ ಕೊಡ್ತೀವಿ, ಎಷ್ಟೋ ಟೈಮನ್ನು ನಾವು ಫ್ಯಾಮಿಲಿಗೆ ಕೊಡ್ತೀವಿ, ಮಕ್ಕಳು, ಹಸ್ಬೆಂಡು, ಪೇರೆಂಟ್ಸು, ಸಿಸ್ಟರು, ಬ್ರದರು ಎಲ್ಲರೂ ಇಂಪಾರ್ಟೆಂಟ್ಸೇ. ಆದರೆ ಫಸ್ಟ್ ಇಂಪಾರ್ಟೆಂಟ್ ನಮಗೆ ನಾವು ಕೊಟ್ಟಾಗ, ಸೊ ನಮಗೆ ಸೆಲ್ಫ್ ಲವನ್ನು ನಾವು ಮಾಡಿಕೊಂಡಾಗ ಖಂಡಿತ ಬೇರೆಯವ್ರಿಗೂ ಕೂಡ ನಾವು ಇನ್ನೂ ಚೆನ್ನಾಗಿ ಕೇರ್ ಮಾಡ್ಬೋದು. ನಮ್ಮನ್ನೇ ನಾವು ಕೇರ್ ಮಾಡ್ತಾಯಿಲ್ಲ, ನಮಗೆ ನಾವು ಟೈಮ್ ಕೊಡ್ತಾಯಿಲ್ಲ ಅಂದಾಗ ಬೇರೆಯವ್ರಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಒಂದು ಪೇಪರ್ ತೊಗೊಳ್ಳಿ, ಅದೇ ಥರ ಒಂದು ಪೆನ್ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಾ ಟೋಟಲಾಗಿ ಲೆಕ್ಕ ಮಾಡ್ಕೊಳ್ಳಿ. ಅಪ್ಪ, ಅಮ್ಮ, ಅಥವಾ ಮದುವೆ ಆಗಿದ್ದರೆ ಹಸ್ಬೆಂಡು, ವೈಫು, ಚಿಲ್ಡ್ರನ್ಸು ಇರ್ತೀರಲ್ವ. ನಿಮ್ಮ ಮನೆಯಲ್ಲಿ ಸಿಸ್ಟರು, ಬ್ರದರ್ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ನೇಮ್ನ ಒಂದು ಪೇಪರಲ್ಲಿ ಬರೀರಿ. ಬರ್ಕೊಂಡು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಒಂದೊಂದು ಕಾಲಮ್ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಸೊ ಒಂದು ಮಾತ್ರ ದೊಡ್ಡ ಕಾಲಮ್ ಹಾಕ್ಕೊಳ್ಳಿ. ಆ ದೊಡ್ಡ ಕಾಲಮಲ್ಲಿ ನೀವು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀರಾ ಅವರ ಹೆಸರನ್ನು ಬರೀರಿ. ಸೊ ನೀವು ಫಸ್ಟು ಯಾರಿಗೆ ಪ್ರಿಫರೆನ್ಸ್ ನಿಮ್ಮ ಮನೆಯಲ್ಲಿ ಕೊಡ್ತೀರಾ, ಹಸ್ಬೆಂಡು, ವೈಫು, ಚಿಲ್ಡ್ರನ್ಸು, ಪೇರೆಂಟ್ಸು, ಸಿಸ್ಟರು, ಬ್ರದರ್, ಎನಿವನ್ ನಿಮಗೆ ಯಾರು ಇಷ್ಟನೋ ಅವ್ರ ಹೆಸರನ್ನು ಫಸ್ಟು ಬರೀರಿ. ಸೊ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಈ ಥರ ಇರುತ್ತಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಕಾಲಮ್ನ ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡ್ಬಿಟ್ಟು ನೋಡಿ, ಎಲ್ರದ್ದು ಬರೆದಿರ್ತೀರಲ್ವ, ಒಂದು ಸಲ ನೋಡಿ ಪೇಪರ್ನ ಇಟ್ಕೊಂಡು. ಎಲ್ಲರೂ ಇದ್ದಾರಾ ಪೇಪರಲ್ಲಿ ಬರೆದಿರ್ತಕ್ಕಂಥವ್ರು? ಕಾಲಮ್ ಒಳಗಡೆ ಎಲ್ಲರೂ ಇದ್ದಾರಾ? ನಿಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರಾ? ಸೊ ಅಲ್ಲಿ ನೀವೆಲ್ಲಿದ್ದೀರಾ? ನೀವು ಎಷ್ಟು ಒಂದು ಕಾಲಮಲ್ಲಿದ್ದೀರಾ ಥಿಂಕ್ ಮಾಡಿ. ನೀವು ಹಸ್ಬೆಂಡ್ ಆಗಿದ್ದರೆ ವೈಫು ಅಥವಾ ಚಿಲ್ಡ್ರನ್ಸು ಎಲ್ಲರಿಗೂ ಟೈಮ್ ಕೊಡ್ತಾ ಇದ್ದೀರಾ, ನೀವೆಲ್ಲರಿಗೂ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಾ. ನಿಮಗೆ ನೀವು ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಾ? ನಿಮಗೆ ನೀವು ಎಷ್ಟು ಟೈಮನ್ನು ಕೊಡ್ತಾ ಇದ್ದೀರಾ? ಕರೆಕ್ಟ್ ಅಲ್ವಾ? ಸೊ ನಾನು ಯಾಕೆ ಇದನ್ನು ಇಷ್ಟು ಡೀಪಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದಾಗ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟೆ. ಇವಾಗ ಬೇರೆ ಯಾರಾದರೂ ಏನಾದರೂ ಅಂದರೆ ಎಷ್ಟು ನೋವಾಗುತ್ತೆ ಅಲ್ವಾ ಮನಸ್ಸಿಗೆ. ಸೊ ಅದಕ್ಕೆ ಫಸ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಗ್ಗೆ ನಾವು ಗ್ರೇಟ್ಫುಲ್ಲಾಗಿರೋಣ, ನಮ್ಮ ಬಗ್ಗೆ ನಾವು ಥ್ಯಾಂಕ್ಫುಲ್ಲಾಗಿರೋಣ, ನಮ್ಮನ್ನು ನಾವು ಪ್ರೀತಿ ಮಾಡೋಣ. ಆಮೇಲೆ ನೆಕ್ಸ್ಟು ಫ್ಯಾಮಿಲಿ, ಖಂಡಿತ ಫ್ಯಾಮಿಲಿ ಎಲ್ಲರಿಗೂ ಬೇಕು, ಎಲ್ಲರೂ ಪ್ರೀತಿ ಮಾಡಬೇಕು. ಅದೇ ಥರ ಫಸ್ಟು ನಮ್ಮ ಸೆಲ್ಫನ್ನು ನಾವು ಖಂಡಿತ ಪ್ರೀತಿ ಮಾಡಿದಾಗ ನೆಕ್ಸ್ಟು ಅದನ್ನು ನಾವು ಡಬಲ್ ತ್ರಿಬಲ್ಲಾಗಿ ಕೊಡ್ಬೋದು. ಗೊತ್ತಾ? ನಿಮಗೆ ಗೊತ್ತಾ? ಒಂದಿನ ಟ್ರೈ ಮಾಡಿ, ಮಾಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಮಾಡದೇ ಇರೋರು ಖಂಡಿತ ಟ್ರೈ ಮಾಡಿ. ಸೆಲ್ಫ್ ಲವ್ ಅನ್ನೋದು ತುಂಬ ಮಹತ್ತರವಾಗಿರತಕ್ಕಂಥ ವಿಷಯ. ಇದನ್ನು ಯಾರೂ ಕೂಡ ಹೆಂಗೆ ಮಾಡೋದು, ಏನು, ಯಾರು ಏನು ಅಂದ್ಕೊತಾರೋ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಅವ್ರು ಕಾಲ್ ಪಿಕ್ ಮಾಡ್ತಾಯಿಲ್ಲ, ಇವ್ರು ಕಾಲ್ ಪಿಕ್ ಮಾಡ್ತಾಯಿಲ್ಲ, ಅವ್ರು ಬ್ಯಾಕ್ ಲಿಸ್ಟಿಗೆ ಹಾಕಿದ್ರು, ಇವರು ನನಗೆ ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ, ಅವರು ನಾನು ಚೆನ್ನಾಗಿಲ್ವೇನೋ, ನಮ್ಮನ್ನು ನಾವು ಯಾವತ್ತೂ ಡಿಗ್ರೇಡ್ ಮಾಡ್ಕೋಬಾರ್ದು. ಎಸ್, ಐ ಆಮ್ ಸೋ ಹ್ಯಾಪಿ, ಐ ಲವ್ ಯು. ನಮ್ಮನ್ನು ನಾವು ಯಾವಾಗ ಸೆಲ್ಫ್ ಲವಲ್ಲಿ ಮಾಡ್ಕೊಂಡು ನಮ್ಮನ್ನು ನಾವು ಯಾವಾಗ ಚೆನ್ನಾಗಿ ಖುಷಿಯಾಗಿ ಇಟ್ಕೊಳ್ತೀವೋ ಬರ್ತಾರೆ, ಎಲ್ಲರೂ ಬರ್ತಾರೆ. ನಮ್ಮನ್ನೇ ನಾವು ಖುಷಿಯಾಗಿ ಇಟ್ಕೊಂಡಿಲ್ಲ, ನಮಗೆ ನಾವು ಟೈಮ್ ಕೊಟ್ಕೊಂಡಿಲ್ಲ ಅಂದರೆ, ಈಗ ನಾವು ಸ್ಯಾಡ್ ಮೂಡಲ್ಲಿ ಇರ್ತೀವಿ, ಸೊ ನಾವು ಫೀಲಿಂಗಲ್ಲಿ ಇರ್ತೀವಿ. ಆ ಥರ ಇದ್ದಾಗ ಯಾರು ನಿಮ್ಮ ಹತ್ರ ಬರೋಕ್ಕೆ ಇಷ್ಟಪಡ್ತಾರೆ? ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಆ ನಗಿಸೋರಿಂದನೇ ಎಲ್ಲ ಜನ ಇರ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಫ್ಯಾಮಿಲಿಯಲ್ಲಾಗಿರ್ಬೋದು ಅಥವಾ ಹೊರಗಡೆ ವರ್ಕ್ ಟೆನ್ಷನಲ್ಲಾಗಿರ್ಬೋದು, ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಯಾರಾದರೂ ಖುಷಿ ಪಡಿಸಿದ್ರೆ
ಖಂಡಿತ ಅವ್ರ ಜೊತೆ ಜನ ಇರೋದಕ್ಕೆ, ಸಾಕಷ್ಟು ಜನ ಇರೋದಕ್ಕೆ ಇಷ್ಟಪಡ್ತಾರೆ. ನೋಡಿ, ನೀವು ವಾಚ್ ಮಾಡಿ ನೋಡಿ, ತುಂಬ ವಿಷಯಗಳಿರುತ್ತವೆ ಸೆಲ್ಫ್ ಲವ್ ಬಗ್ಗೆ. ಅದನ್ನು ನಾವು ಯಾವತ್ತೂ ಮಿಸ್ ಮಾಡಬಾರ್ದು. ಪ್ರತಿದಿನ ಸೆಲ್ಫ್ ಲವ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ಯಾವಾಗ್ಲೂ ಪ್ರೀತಿ ಮಾಡಬೇಕು, ನಮ್ಮನ್ನು ನಾವು ಥ್ಯಾಂಕ್ಫುಲ್ ಮಾಡ್ಕೋಬೇಕು, ನಮ್ಮನ್ನು ನಾವು ಗ್ರೇಟ್ಫುಲ್ ಮಾಡ್ಕೋಬೇಕು. ಆಗ ನಾವು ಫ್ಯಾಮಿಲಿನ ಕೇರ್ ಮಾಡೋಕ್ಕೆ ಸಾಧ್ಯ, ಫ್ರೆಂಡ್ಸ್ನ ಕೇರ್ ಮಾಡೋಕ್ಕೆ ಸಾಧ್ಯ, ನಮ್ಮ ವರ್ಕನ್ನು ನಾವು ಕರೆಕ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ. ಸೊ ಫ್ರೆಂಡ್ಸ್, ಇವತ್ತಿನ ವಿಷಯ ನಿಮಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಇವತ್ತಿನ ವಿಷಯ ಈ ಸೆಲ್ಫ್ ಲವ್ ಬಗ್ಗೆ. ಇನ್ನೂ ಸಾಕಷ್ಟು ವಿಷಯಗಳಿದೆ ಸೆಲ್ಫ್ ಲವ್ ಬಗ್ಗೆ ಮಾತಾಡೋದಕ್ಕೆ. ಸೊ ನಾಳೆ ಇನ್ನೂ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್. ನಗ್ತಾ ಇರಿ, ನಗಿಸ್ತಾ ಇರಿ, ನಿಮ್ಮ ಸುತ್ತಮುತ್ತ ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳಿ, ಮುಖ್ಯವಾಗಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್.